ಹಗಲಿನಲ್ಲಿ ಸಂಭೋಗ ಮಾಡುತ್ತಿದ್ದೀರಾ? ಎಚ್ಚರ. ಸಂಭೋಗ ಮಾಡಲು ಕೂಡ ಸಮಯ ಇದೆಯಾ? ಯಾವ ಸಮಯದಲ್ಲೂ ಕೂಡ ನಾವು ಸಂಭೋಗ ಮಾಡಬಹುದಲ್ಲ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿಯನ್ನು ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಳಿ. ಸಂಭೋಗ ಮಾಡಲು ರಾತ್ರಿಯ ಸಮಯವೇ ಏಕೆ ಸೂಕ್ತ? ಒಂದು ವೇಳೆ ಸಂಭೋಗ ಕ್ರಿಯೆ ಹಗಲಿನಲ್ಲಿ ಮಾಡಿದರೆ ಏನಾಗುತ್ತದೆ? ಬನ್ನಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಹಗಲಿನಲ್ಲಿ ಏಕೆ ಸಂಭೋಗ ಮಾಡಬಾರದು ಎಂಬುದನ್ನು ತಿಳಿಯೋಣ ಬನ್ನಿ. ಈ ಮಾಹಿತಿಯು ಪತಿ ಪತ್ನಿಯರಿಗೆ ತುಂಬಾನೇ ಉಪಯೋಗ ಆಗುತ್ತದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಪತಿ ಪತ್ನಿಯರು ರಾತ್ರಿಯ ಸಮಯದಲ್ಲಿ ಮಿಲನ ಕ್ರಿಯೆ ಮಾಡುತ್ತಾರೆ. ಈ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಲು ಸೂಕ್ತ ಸಮಯ ಅಂದರೆ ಅದು ರಾತ್ರಿಯ ಸಮಯ. ಏಕೆಂದರೆ ಸೆಕ್ಸ್ ಮಾಡಿದ ನಂತರ ಪತಿ ಪತ್ನಿ ಇಬ್ಬರಿಗೂ ಕೂಡ ಆಯಾಸವಾಗುತ್ತದೆ. ಅವರಿಗೆ ಆಗ ವಿಶ್ರಾಂತಿಯ ಅಗತ್ಯ ಇರುತ್ತದೆ. ಈ ಕ್ರಿಯೆ ಆದ ನಂತರ ಅವರು ನಿದ್ರೆಗೆ ಜಾರಬಹುದು. ರಾತ್ರಿಯ ಸಮಯವಾದ್ದರಿಂದ ಸರಳವಾಗಿ ನಿದ್ರೆ ಮಾಡಬಹುದು. ಅದೇ ಹಗಲಿನಲ್ಲಿ ದೈಹಿಕ ಸಂಪರ್ಕ ಮಾಡಿದರೆ ಗಂಡಸರಿಗಿಂತ ಹೆಂಗಸರಿಗೆ ಹೆಚ್ಚು ಆಯಾಸವಾಗುತ್ತದೆ. ಅವರಿಗೆ ಮುಂದಿನ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಕಷ್ಟವಾಗುತ್ತದೆ. ಅವರಿಗೆ ವಿಶ್ರಾಂತಿ ಅಗತ್ಯ ತುಂಬ ಇರುತ್ತದೆ. ಆದರೆ ಮನೆಯಲ್ಲಿ ಹೆಂಗಸರಿಗೆ ಕೆಲಸದ ಒತ್ತಡವೂ ಕೂಡ ಇರುವುದರಿಂದ ಹಗಲಿನಲ್ಲಿ ಸಂಭೋಗ ಮಾಡಿದರೆ ಆ ಕ್ರಿಯೆಯಲ್ಲಿ ಭಾಗಿಯಾಗಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಆದರೂ ಕೂಡ ಅವರಿಗೆ ನಾನಾ ರೀತಿಯ ಕಷ್ಟಗಳು ಎದುರಾಗುತ್ತವೆ. ಇನ್ನು ಹಗಲಿನಲ್ಲಿ ಸಂಭೋಗ ಮಾಡಿದರೆ ಹೆಂಗಸರಿಗೆ ಆಗುವಂತಹ ಮತ್ತೊಂದು ಸಮಸ್ಯೆ ಯಾವುದು ಎಂದರೆ ಅವರಿಗೆ ಈ ಕ್ರಿಯೆ ಆದ ನಂತರ ಸ್ನಾನ ಮಾಡುವ ಅನಿವಾರ್ಯತೆ ಇರುತ್ತದೆ. ರಾತ್ರಿ ಸಂಭೋಗ ಮಾಡಿದ ಮೇಲೆ ಅವರು ಅಲ್ಲೇ ಬೆಡ್ ಮೇಲೆ ನಿದ್ರೆಗೆ ಜಾರಬಹುದು. ಆದರೆ ಹಗಲಿನಲ್ಲಿ ಹಾಗಲ್ಲ. ದೈಹಿಕ ಕ್ರಿಯೆ ಮುಗಿದ ನಂತರ ತಪ್ಪದೆ ತಲೆ ಸ್ನಾನ ಮಾಡಬೇಕು. ಏಕೆಂದರೆ ಮನೆಯಲ್ಲಿ ಪೂಜಾ ವಿಧಿವಿಧಾನಗಳು ಮತ್ತು ದೇವರ ಪೂಜೆ ಮಾಡುವುದರಿಂದ ಸ್ನಾನ ಮಾಡುವ ಅನಿವಾರ್ಯತೆ ತುಂಬ ಇರುತ್ತದೆ. ಹಗಲಿನಲ್ಲಿ ಸಂಭೋಗ ಮಾಡಿದರೆ ಮನೆಗೆ ದರಿದ್ರ ಬರುತ್ತದೆ ಎಂದು ಪುರಾಣ ಮತ್ತು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಮನೆ ಎಂದರೆ ಅದು ದೇವಾಲಯವಿದ್ದಂತೆ. ಹಗಲಿನಲ್ಲಿ ದೇವರ ಪೂಜಾ ವಿಧಿವಿಧಾನಗಳು, ದೇವರಿಗೆ ದೀಪ ಹಚ್ಚುವುದು, ದೇವರ ಕೋಣೆಯ ಒಳಗೆ ಪ್ರವೇಶ ಮಾಡುವುದು, ಈ ಎಲ್ಲವೂ ಕೂಡ ಹೆಂಗಸರೇ ಆಗಿರುವುದರಿಂದ ಈ ಸಮಯದಲ್ಲಿ ಸಂಭೋಗ ಮಾಡಿದರೆ ಹೆಂಗಸರಿಗೆ ತುಂಬಾ ತೊಂದರೆಗಳು ಬರುವುದು ಖಚಿತ. ಆದ್ದರಿಂದ ಇಂತಹ ತಪ್ಪುಗಳನ್ನು ಮಾಡಲೇಬೇಡಿ. ಇನ್ನು ಸಾಯಂಕಾಲದ ಹೊತ್ತಿನಲ್ಲಿ ಸಂಭೋಗ ಮಾಡಿದರೆ ಆ ಮನೆಯಲ್ಲಿ ಹೆಂಗಸರಿಗೆ ನಾನಾ ರೀತಿಯ ತೊಂದರೆಗಳು ಉಂಟಾಗುತ್ತದೆ. ಅವರಿಗೆ ರಾತ್ರಿಯ ಸಮಯದಲ್ಲಿ ಇಂಟ್ರೆಸ್ಟ್ ಬರುವುದಿಲ್ಲ. ಇದರಿಂದ ಗಂಡಸರಿಗೆ ಪತ್ನಿಯರ ಮೇಲಿನ ಆಸೆ ಕಡಿಮೆ ಆಗುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿನ ಯಾವುದೇ ಕೆಲಸ ಮಾಡಲು ಹೆಂಗಸರಿಗೆ ಮೂಡ್ ಬರುವುದಿಲ್ಲ. ಇದರಿಂದ ಮನೆಯಲ್ಲಿ ಜಗಳ, ಮನಸ್ತಾಪ ವಾತಾವರಣ ಉಂಟಾಗುತ್ತದೆ. ಪ್ರತಿದಿನ ಮನೆಯಲ್ಲಿ ಕಿರಿಕಿರಿ ಆಗಬಹುದು. ಈ ಕಾರಣಕ್ಕಾಗಿಯೇ ಯಾವ ಸಮಯದಲ್ಲಿ ಏನು ಮಾಡಬೇಕೋ ಅದೇ ಸಮಯದಲ್ಲಿ ಮಾಡಬೇಕು. ಆ ಸಮಯವನ್ನು ಬಿಟ್ಟು ನಾವು ಮಾಡಿದ್ದೇ ಸರಿ, ನಮ್ಮದೇ ಸರಿ ಎನ್ನುವ ಮನಸ್ಥಿತಿಯಲ್ಲಿ ಏರಬಾರದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.